ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ DGK ಸರ್, ಅಕ್ಕಲ್ಕೋಟ್, ಸೊಲ್ಲಾಪುರ ಜಿಲ್ಲೆ, ಊರು ತೋಳನೂರು. ಅಪ್ಪ ಎಣ್ಣೆ ಹಚ್ಕೋತಮ್ಮ, ನೀವು ನಮ್ಮ ಮಾತು ಕೇಳ್ತೀರಿ. ನಮ್ಮ ಮಗ ಹೋಗ್ಬಿಟ್ರಿ, ಎಣ್ಣೆನ ಹಚ್ಕೊಳಂಗಿಲ್ಲ ತಂದ್ಬಿಟ್ರು. ಅಮ್ಮ ಎಲ್ಲರೂ ನಮಸ್ಕಾರ ಅಂತ ಹೋಗು. ಎಸ್ ಶಾಲೆ ಚಲ ಶಾಲೆಗೆ ಹೊಂಟಾಳ್ರು. ಓಕೆ, ಕರುನಾಡಿಗೆ ನಮಸ್ಕಾರ. ಇವತ್ತು ವಿಶೇಷವಾದ ಒಂದು ಸುದ್ದಿ ನಿಮಗೋಸ್ಕರ ನಾನು ತೆಗೆದುಕೊಂಡು ಬಂದಿದ್ದೇನೆ. ಜಸ್ಟ್ ಇವಾಗ ನನಗೊಂದು ಅಂದ್ರೆ ನಮ್ಮ ಮನೆಗೆ ನಮ್ಮ ಮೇಡಮ್ ಅವ್ರ ನಂಬರಿಗೆ ಒಂದು ಮೆಸೇಜ್ ಬಂದಿದೆ. ಅವ್ರ ಹೆಸರು ರಹೀನಾ ತೆರದಾಳ್ ಮೇಡಮ್ ಅವರು ಕರ್ನಾಟಕದ ಕೆಸೆಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಅವರ ಸಬ್ಜೆಕ್ಟ್ ಇಂಗ್ಲಿಷ್ ಲಿಟರೇಚರ್. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಪಲಭಾನ್ವಿ ಊರಿನವರು ರಹೀನಾ ನಿಜಾಮ್ ಸಾಬ್ ತೆರದಾಳ್. ಇವ್ರ ಸಬ್ಜೆಕ್ಟ್ ಇಂಗ್ಲಿಷ್ ಲಿಟರೇಚರ್. ಪತ್ರಿಕೆ 1ರಲ್ಲಿ 78 ಮಾರ್ಕನ್ನು ಪಡೆದಿದ್ದಾರೆ. 78 ಮಾರ್ಕ್ಸ್ ಇನ್ ಪೇಪರ್ ಫಸ್ಟ್. ಪೇಪರ್ 2 ಇಂಗ್ಲಿಷ್ ಲಿಟರೇಚರ್ದಲ್ಲಿ 112 ಮಾರ್ಕನ್ನು ಪಡೆದಿದ್ದಾರೆ. ಟೋಟಲ್ 190 ಮಾರ್ಕ್ಸ್. ಅದ್ಭುತವಾದ ರಿಸಲ್ಟ್ ಅನ್ನ ಪಡೆದುಕೊಂಡು ಕೆಸೆಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಬಟ್ ಈಗ ಇನ್ನೂ ಅವರು MA ಓದುತ್ತಿದ್ದಾರೆ. 3rd ಸೆಮ್ನಲ್ಲಿ ಇದ್ದಾರೆ. ಅವರು ಫ್ರೆಶ್ ಸ್ಟೂಡೆಂಟ್, ಇನ್ನೂ PG ಕಂಪ್ಲೀಟ್ ಆಗಿಲ್ಲ. ರಹೀನಾ ಸಿಸ್ಟರ್ ಇವ್ರದ್ದು ಇನ್ನೂ PG ಕಂಪ್ಲೀಟ್ ಆಗಿಲ್ಲ. ಇವಾಗನೇ ಅವರು ಕೆಸೆಟ್ ಕ್ಲಿಯರ್ ಅನ್ನು ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ಮೆಸೇಜ್ ಮಾಡಿದ್ರು, ಸರ್ ನಾನು ಕೆಸೆಟ್ ಪಾಸ್ ಮಾಡಿದ್ದೇನೆ, ಬಟ್ ಸರ್ಟಿಫಿಕೇಟ್ ನಮ್ಗೆ ಯಾವಾಗ ಕೊಡ್ತಾರೆ ಸರ್? ನಿಮಗೆ ಸುದ್ದಿ ಹೇಳುವ ಸಲುವಾಗಿ, ನಾನು ಪಾಸ್ ಮಾಡುವ ವಿಷಯ ಹೇಳುವ ಸಲುವಾಗಿ ತುಂಬಾ ಲೇಟ್ ಆಯಿತು. ಇವಾಗ ನಾನು ನಿಮಗೆ ಈ ಪ್ರಶ್ನೆನ ಕೇಳುತ್ತಿದ್ದೇನೆ, ನಮಗೆ ಸರ್ಟಿಫಿಕೇಟ್ ಯಾವಾಗ ಕೊಡ್ತಾರೆ ಅಂತೇಳಿ. ನೋಡ್ರಿ, ಇವತ್ತು ಬೆಳಗ್ಗೆನೆ, ಇವತ್ತು ಮುಂಜಾನೆ ಅವ್ರಿಗೆ ನಾನು ಮೆಸೇಜ್ ಮಾಡಿದ್ದೆ. ನಿನ್ನ ರಾತ್ರಿ 1:00 ಮೆಸೇಜ್ ಮಾಡ್ಯಾರವರು. ಇಲ್ಲ ಸಾರಿ, ನಿನ್ನೆ ಮಧ್ಯಾಹ್ನ ಮಾಡ್ಯಾರವರು. ಈಗ ನಾನು ನೋಡಿನ ಅವ್ರ ಮೆಸೇಜ್. ಐ ಆಮ್ ರಹೀನಾ ತೆರದಾಳ್. above mentioned is my KCET result. I have purchased your books and it helped me a lot. Thank you so much. Sir, I am still studying in MA 3rd year SEM. So how can I get the certificate? Please inform me. ರಹೀನಾ ದೊಡ್ಡ ಸಾಧನೆಯನ್ನು ನೀವು ಮಾಡಿದ್ದೀರಿ. ನಿಮಗೆ ತುಂಬು ಹೃದಯದ ಅಭಿನಂದನೆಗಳು, ಹಾರ್ದಿಕ ಶುಭಾಶಯಗಳು. ಜಸ್ಟ್ ಈಗ MA ಓದುವಂತ ವಿದ್ಯಾರ್ಥಿನಿ, ಅವರು ಹೊಸ ವಿದ್ಯಾರ್ಥಿನಿ ನೋಡ್ರಿ. ಅದಕ್ಕೆ ಹೇಳಿ ನಿನ್ನೆ ನಾನು, ಫ್ರೆಶ್ ಇರುವಂತ ವಿದ್ಯಾರ್ಥಿ ಮಿತ್ರ ಹತ್ರ ಒಂದು ಶಕ್ತಿ ಇರುತ್ತದೆ, ಅದಮ್ಯ ಚೈತನ್ಯದ ಶಕ್ತಿ ಇರುತ್ತದೆ. ಅದನ್ನು ಉಪಯೋಗ ಮಾಡಿ ಫ್ರೆಶ್ ಆಗಿ ಕೆಸೆಟ್ ಅನ್ನು ನೀವು ಪರೀಕ್ಷೆ ಪಾಸ್ ಮಾಡಿದ್ರ ನಿಮಗೆ ಇಡೀ ಜಗತ್ತೇ ರೆಡ್ ಕಾರ್ಪೆಟ್ ಹಾಕಿ ನಿಮ್ಮನ್ನ ವೆಲ್ಕಮ್ ಮಾಡುತ್ತದೆ. ರಹೀನಾ ಸಿಸ್ಟರ್, ನೀವು ನನ್ನ 414ನೇ ವಿದ್ಯಾರ್ಥಿ, 414 ಫಸ್ಟ್ ಸ್ಟೂಡೆಂಟ್. ಅವರು ಇಂಗ್ಲಿಷ್ ಲಿಟರೇಚರ್ ಪರೀಕ್ಷೆ ಪಾಸ್ ಮಾಡಿದ್ರು ತಂಗಿ. ಶಿವಮೊಗ್ಗದವರು ಅದರವರು, ಬಿಂದು ಸಿಸ್ಟರ್ ಅಂತೇಳಿ. ಈಗ ಇವರು ಕೊನೆಯ ಸ್ಟೂಡೆಂಟ್, 414ನೇದು. ಈ ಕೆಸೆಟ್ 2025. ಸೊ ಹೀಗಾಗಿ ಇಂಗ್ಲಿಷ್ ಲಿಟರೇಚರ್ ಪರೀಕ್ಷೆ ನೋಡ್ರಿ, ಹೊಸ ಸ್ಟೂಡೆಂಟ್ ಇದ್ದು ಅವರೆಲ್ಲ ನಾನು ಇಂಗ್ಲಿಷ್ ಲಿಟರೇಚರ್ ಬುಕ್ ಕೂಡ ಅವ್ರು ಪರ್ಚೇಸ್ ಮಾಡಿದ್ರು. ಇಂಗ್ಲಿಷ್ ಲಿಟರೇಚರ್ ಬುಕ್ ಕೂಡ ಪರ್ಚೇಸ್ ಮಾಡಿದ್ರು. 4 ವ್ಯಾಲ್ಯೂಮ್ 1, 2, 3, 4 ಪೇಪರ್ 2, ಆಮೇಲೆ ಥಿಯರಿ ಬುಕ್, ಆಮೇಲೆ ಪೇಪರ್ ಫಸ್ಟ್ದು ಒಂದು ಕನ್ನಡ ಮೀಡಿಯಂ, 2 ಕ್ವಶನ್ ಬ್ಯಾಂಕ್, ವ್ಯಾಲ್ಯೂಮ್ 1, ವ್ಯಾಲ್ಯೂಮ್ 2. ನೋಡ್ರಿ, ಫ್ರೆಶ್ ಇರುವಂತ ಸ್ಟೂಡೆಂಟ್ ಮಟೀರಿಯಲ್ ಅವ್ರು ಇಮಿಡಿಯೇಟ್ ಆಗಿ ಯಾರು ಅಗದಿ ಕ್ವಿಕ್ ಡಿಸಿಷನ್ ತಗೊಂತಾರ ನೋಡ್ರಿ. ಅವ್ರಿಗೆ ನನ್ನ ಮಟೀರಿಯಲ್ ಅಂದ್ರೆ ಇಲ್ಲಿ ನಾನು ಭಾಳ ಸ್ಟ್ಯಾಂಡರ್ಡ್ ಅನ್ನಂಗಿಲ್ಲ, ಆಲ್ರೆಡಿ ರಿಸಲ್ಟ್ ಮಾಡಿ ತೋರಿಸಿನಲ್ರಿ ನಿಮಗೆ. ಸೊ ನಾನು ಕಲೆಕ್ಟ್ ಮಾಡಿದ ಮಟೀರಿಯಲ್ ನೀವು ಯೂಸ್ ಮಾಡಿದ್ರೆ ನಿಮಗೆ ರಿಸಲ್ಟ್ ಬರ್ತೈತಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ರಹೀನಾ ಸಿಸ್ಟರ್. MA ಕಂಪ್ಲೀಟ್ ಆಗದೆ ಅವ್ರು ಇಂಗ್ಲಿಷ್ ಲಿಟರೇಚರ್ ಪರೀಕ್ಷೆ ಪಾಸ್ ಮಾಡುತ್ತಾರೆ. ಮತ್ತೆ MA ಮಾಡಿ 10 ವರ್ಷದ ನಂತರ ಕೂಡ ನಾವು ಪರೀಕ್ಷೆ ಫೇಲ್ ಆಗ್ತಿದ್ದೀವಿ ಅಂದ್ರೆ ಎಲ್ಲಿ ತಪ್ತೀವಿ, ಎಲ್ಲಿ ಎಡುತ್ತೀವಿ, ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀವಿ, ಎಲ್ಲಿ ನಮ್ಮ ಸ್ಟ್ರಾಟಜಿ ತಪ್ಪಾಗ್ತಾ ಇದೆ, ಎಲ್ಲಿ ನಮ್ಮ ಪ್ಲಾನಿಂಗ್ ವೀಕ್ ಇದೆ, ಅದನ್ನ ನಾವು ಅರ್ಥ ಮಾಡ್ಕೊಂಡು ನಾವು ರಿಸಲ್ಟ್ ಮಾಡ್ಕೋಬೇಕು. ಸೊ ರಹೀನಾ ಸಿಸ್ಟರ್, ನೀವು ಕರುನಾಡಿನ ದೀಪ, ನಿಮ್ಮ ಸಾಧನೆಯ ದೀಪ ನಿಮಗೂ ಸಿಗಲಿ, ಅವರ ನೋಡಿ ನೀವು ಬೆಳೆಯಬೇಕು. ನಿನ್ನೆ ರವಿವಾರ ದಿವಸ ನಾನು ಮುದ್ದೇಬೇಳಕ್ಕೆ ಹೋಗಿದ್ದೆ ರೀ. ಅಲ್ಲಿ
ಅವತ್ತಿನ ದಿವಸ ಒಂದು ಮೆಸೇಜ್ ಬಂದಿತ್ತು ನನಗೆ. ನಮ್ಮ ಒಬ್ಬ ವಿದ್ಯಾರ್ಥಿ, ಅವರು ಸಾಗರ್ ಚೌಗುಲೆ ಅಂತೇಳಿ, ಈತ ನನ್ನ ಫೇವ್ರೇಟ್ ಸ್ಟೂಡೆಂಟ್. ಫೇವ್ರೇಟ್ ಅನ್ನೋದಕ್ಕಿಂತ ಫೇವ್ರೇಟ್ ಅನ್ಬೇಕು, ಅಥವಾ ಯಾವ ಪದ ಈ ನಮ್ಮ ಸಾಗರಿಗೆ ಅನುಕೂಲ ಆಗ್ತದ್ರಿ. ಇನ್ನೂ ಆ ನನ್ನ ವಿದ್ಯಾರ್ಥಿ ಜೊತೆ ನಾನು ಮಾತಾಡೇ ಇಲ್ರಿ. 2-3 ಬಾರಿ ಫೋನ್ ಮಾಡ್ಯಾನ, ಸರ್ ಮಾತಾಡಬೇಕು, ನಿಮ್ಮ ಜೊತೆ ಮಾತಾಡ್ಬೇಕಂತೇಳಿ. ಅವ್ನು ಹೇಳ್ದ, ಸಾಗರ್ ಚೌಗುಲೆ ಇತಿಹಾಸ ಸಬ್ಜೆಕ್ಟದಲ್ಲಿ ಕೆಸೆಟ್ ಪರೀಕ್ಷೆನ ಪಾಸ್ ಮಾಡಿದ್ದಾರೆ. ಇವರು ಊರು ಇಲ್ಲೇ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಲೋಣಿ ಕೇಡಿದವರು. ಸಾಗರ್ ಚೌಗುಲೆ, ನಾನು ಇಲ್ಲಿ ಅಕ್ಕಲ್ಕೋಟದ KL ಮಂಗರೂಳೆ ಕನ್ನಡ ಶಾಲೆಯಲ್ಲಿ ನಾನು ಶಿಕ್ಷಕನಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. 2008ರಿಂದ ಅಂದ್ರೆ 19 ಡಿಸೆಂಬರ್ 2007 ನನಗೆ ಅಪಾಯಿಂಟ್ಮೆಂಟ್ ಆಗಿತ್ತು. ನನ್ನ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ ಈತ. ಯಾರು? ನಮ್ಮ ಸಾಗರ್. ನನ್ನ ಕೈ ಒಳಗೆ ಕಲ್ತಿದ್ದ. ಹೈಸ್ಕೂಲಲ್ಲಿ ಕಲಿಯುವಾಗ ತುಂಬಾ ಆರ್ಡಿನರಿ ಸ್ಟೂಡೆಂಟ್, ಭಾಳ ಬ್ರಿಲಿಯಂಟ್ ಸ್ಟೂಡೆಂಟ್ ಅಲ್ಲ ಇವನು, ಆರ್ಡಿನರಿ ಅಂತೇಳಿ ನಾನು ಕರಿತೀನಿ. ಆದ್ರೆ ಭಾಳ ಸಮಾಧಾನ, ಶಾಂತಿ. ನೋಡ್ರಿ, ಬಡತನ ಪರಿಸ್ಥಿತಿ, ಲೋಣಿಯಿಂದ ಇಲ್ಲಿ ಅಕ್ಕಲ್ಕೋಟದೊಳಗ ಅವ್ರು ಬೀಗರ ಮನೆಯೊಳಗೆ ಇದ್ಕೊಂಡು ಇಲ್ಲಿ ಶಾಲೆ ಕಲಿತಿದ್ದ ಹುಡುಗ. ಯಾರು? ನಮ್ಮ ಸಾಗರ್. ಭಾಳ ಪ್ರಾಮಾಣಿಕ, ಭಾಳ ನಿಷ್ಠಾವಂತ. ಆದ್ರೆ ಶಾಲೆ ಒಳಗೆ ಅಷ್ಟೊಂದು ಹಿಂಗೆ ರ್ಯಾಂಕರ್ ಸ್ಟೂಡೆಂಟ್ ಇರಲಿಲ್ಲ. ಅವ್ನು ಹೇಳಿದ್ದ, ಸರ್ ನಾನು ನಿಮ್ಮ ಕೈ ಒಳಗೆ ಕಲ್ತೀನಿ ಅಂತೇಳಿ ಮೆಸೇಜ್ ಮಾಡಿದ್ದ. ಹೌದಾ ಸಾಗರ್ ನಂಗೆ ನೆನಪು ಬರ್ತಾ ಇಲ್ಲಲ್ಲೋ ತಮ್ಮ ಯಾರು ಅಂತ. ಸರ್ ನಾನು ನಿಮ್ಮ ಸ್ಟೂಡೆಂಟ್ ಇದ್ದೀನಿ ಸರ್, ನಾನು ನೆನಪಿಡ್ರಿ. ಅಪ್ಪ ನೀನು ತಪ್ಪು ತಿಳ್ಕೊಬೇಡ ಸಾಗರ, ನನಗೆ ನಿನ್ನ ಮುಖದ ಲಕ್ಷಣ ಅಂದ್ರೆ ನಿನ್ನ ಮುಖದ ಚಿತ್ರ ನನಗೆ ನೆನಪಿಗೆ ಬರ್ತಾ ಇಲ್ಲ. ಯಾರಪ್ಪ ತಮ್ಮ, ನಿನ್ನ ಕ್ಲಾಸ್ಮೇಟ್ ಹೆಸರು ಹೇಳಿ ಯಾರಿದ್ರು? ನಾನು, ಹೌದು ಸುಮನ್ ಗತ್ತರಿಗೆ ಅಂತೇಳಿ ಫಸ್ಟ್ ರ್ಯಾಂಕರ್ ಸ್ಟೂಡೆಂಟ್ ಇದ್ರು ನೋಡ್ರಿ. ಸಚಿನ್ ಅಷ್ಟಿಗೆ ಅಂತೇಳಿ, ಬಸವರಾಜ್ ಸೌದಿ, ಅವರೆಲ್ಲ ಟಾಪರ್ ಸ್ಟೂಡೆಂಟ್. ಹೌದೌದು ನೆನಪಾಯ್ತು. ಆ ಬ್ಯಾಚಿದ ನಾನು ಸ್ಟೂಡೆಂಟ್ ಇದ್ದೀನಿ. ಮತ್ತು ಏನ್ ಮಾಡಿ ಸಾಗರ್? ಸರ್ ನಾನು ಕೆಸೆಟ್ ಪರೀಕ್ಷೆ ಪಾಸ್ ಮಾಡೀನಿ ಅಂತೇಳಿ. ಪಾಸ್ ಮಾಡಿದ ತಕ್ಷಣ ನಿಮ್ಗೆ ಹೇಳ್ಬೇಕಂತೇಳಿ ಸುಮ್ಮನೆ ಕೂತಿದ್ದೆ. ನಿಮ್ಗೆ ಡೈಲಿ ವಿಡಿಯೋ ನೋಡ್ತಿದ್ದೆ. ನಾನೆಲ್ಲ ನಿಮ್ಗೆ ಗೈಡೆನ್ಸ್ ತೆಗೆದುಕೊಡುತ್ತೆ. ಸರ್ ಬುಕ್ ಮೇಡಮ್ ಕಡೆಯಿಂದ ನಾನು ತೆಗೆದುಕೊಂಡಿದ್ದೀನಿ ಸರ್, ನಿಮ್ಗೆ ಫೋನ್ ಮಾಡಿದ್ದೆ, ನೀವು ಫೋನ್ ರಿಸೀವ್ ಮಾಡಿಲ್ಲ ಅಂತೇಳಿ. ಗ್ರೇಟ್ ಅನ್ನಿಸ್ತಲ್ಲ ನನಗೆ. ಹೈಸ್ಕೂಲ್ ಕಲಿಯುವಾಗ ಆರ್ಡಿನರಿ ಇರುವ ವಿದ್ಯಾರ್ಥಿ ಇಂದು ಎಕ್ಸ್ಟ್ರಾ ಆರ್ಡಿನರಿ ಕೆಲಸನ ಮಾಡಿದ್ದಾನೆ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಆರ್ಡಿನರಿ ಅಂಡ್ ಎಕ್ಸ್ಟ್ರಾಆರ್ಡಿನರಿ ಪೀಪಲ್? The difference between ordinary people and extraordinary is nothing but extra work, extra effort, extra dedication, extra patience, extra hard work, extra ಸಹನಶೀಲತೆ, ಎಕ್ಸ್ಟ್ರಾ ಪ್ರತಿಯೊಂದು ಸ್ವಲ್ಪ ಎಕ್ಸ್ಟ್ರಾ ಮಾಡಬೇಕು. ನಾವು ಎಕ್ಸ್ಟ್ರಾ ಪ್ರಯತ್ನ ಮಾಡಬೇಕು, ಎಕ್ಸ್ಟ್ರಾ ಸಹನಶೀಲ ಇರಬೇಕು, ಎಕ್ಸ್ಟ್ರಾ ಓದಬೇಕು, ಎಕ್ಸ್ಟ್ರಾ ತಿಳ್ಕೊಳ್ಬೇಕು, ಎಕ್ಸ್ಟ್ರಾ. ಈತ ಇಲ್ಲೇ 12ವಿ ಮುಗಿದ ನಂತರ, PUC ಸೆಕೆಂಡ್ ಇಯರ್ ಮುಗಿದ ನಂತರ ಇಲ್ಲೇ KDG ಕಾಲೇಜ್ ಒಳಗೆ BA ಮಾಡಿದ್ದ. ಇತಿಹಾಸ ಸಬ್ಜೆಕ್ಟ್ದೊಳಗೆ ನೋಡ್ರಿ, ಇತಿಹಾಸ ಸಬ್ಜೆಕ್ಟ್ದೊಳಗೆ ಪ್ಲೀಸ್ ಅವನ ಬಗ್ಗೆ ನಾನು ಅವಹೇಳನ ಹೇಳ್ತಾ ಇಲ್ರಿ. ಹಿಸ್ಟ್ರಿ ಸಬ್ಜೆಕ್ಟ್ದೊಳಗೆ ಫೇಲ್ ಆದ ಈ ಹುಡುಗ. ಯಾಕಂದ್ರೆ ಇವನು ಕಲ್ತಿದ್ದು ಕನ್ನಡ ಮೀಡಿಯಂ. ಇಲ್ಲಿ BA ಓದ್ಬೇಕಾದ್ರೆ ಮರಾಠಿ ಮೀಡಿಯಂದೊಳಗೆ ಪತ್ರಿಕೆ ಆನ್ಸರ್ ಬರಿಬೇಕಾಗ್ತಾ ಇತ್ತು. ಮರಾಠಿ ಒಳಗೆ ಆನ್ಸರ್ ಬರ್ದಿದ್ದ. MA ಇದು ನಮ್ಮ BAದೊಳಗೆ ಫೇಲ್ ಆಗಿದ್ದ ಹುಡುಗ, ಅದು ಇತಿಹಾಸ ಸಬ್ಜೆಕ್ಟ್ದೊಳಗೆ. ಬಟ್ ಇತಿಹಾಸ ಸಬ್ಜೆಕ್ಟ್ದೊಳಗೆ ಫೇಲ್ ಆದಂತ ಈ ನಮ್ಮ ಸಾಗರ ಇಂದು ನಿಮ್ಗೆಲ್ಲರಿಗೂ ಪ್ರೇರಣೆ ಆಗುವಂತೆ ಬೆಳೆದು ನಿಂತಿದ್ದಾನೆ. ಇತಿಹಾಸ ಸಬ್ಜೆಕ್ಟ್ದೊಳಗೆ ಇಂದು ಕೆಸೆಟ್ ಪರೀಕ್ಷೆ ಪಾಸ್ ಮಾಡಿದ್ದಾನೆ. ಸಾಗರ್, ನೀನು ಕೆಸೆಟ್ ಪಾಸ್ ಆದ್ಯಪ್ಪ, ಮತ್ತೆ ನಿನ್ನ ಗ್ಯಾರಂಟಿ ನಿನ್ನ ಡಿಗ್ರಿ ಕಾಲೇಜ್ ಒಳಗೆ ಅಪಾಯಿಂಟ್ಮೆಂಟ್ ಆಗ್ತಿ, ಭಾಳ ಒಳ್ಳೇದು. ಇಲ್ಲ ಸರ್ ಅಂತಂದ. ನನಗೆ ಬರೆಯೋದೈತಿ PSI ಎಕ್ಸಾಮ್. ನನ್ನ ಗುರಿ ಇರೋದು PSI ಎಕ್ಸಾಮ್. ಅದ್ರ ಪ್ರಿಪರೇಷನ್ ಮಾಡುವಾಗ ಸುಮ್ಮನೆ ಹೋಗಿದಂತ ಕೆಸೆಟ್ ಎಕ್ಸಾಮ್ ಬರೆದೆ ಸರ್. ಐ ಗಾಟ್ ದ ರಿಸಲ್ಟ್. ನಾನಂದೆ, ಇಂಥ PSIಕ್ಕಿಂತ ದೊಡ್ಡ ಪರೀಕ್ಷೆ ಕೆಸೆಟ್ ಎಕ್ಸಾಮ್, ಇದು ಮೊಟ್ಟ ಮೊದಲಿಗೆ ತಿಳ್ಕೋ ಸಾಗರ್ ಅಂತಂದೆ. PSI ಡಿಗ್ರಿ ಮೇಲೆ ಇರುವಂತ ಪರೀಕ್ಷೆ. BA BSc BCom ಆದಂತ ವಿದ್ಯಾರ್ಥಿಗಳು PSI ಎಕ್ಸಾಮ್ ಅನ್ನು ಬರೆಯುತ್ತಾರೆ. ಇದು ನೀನು MA ಕಂಪ್ಲೀಟ್ ಮಾಡಿ PG ಕಂಪ್ಲೀಟ್ ಮಾಡಿ ಎಕ್ಸಾಮ್ ಅನ್ನು ಬರೆದಿದ್ದಿ. ಹೀಗಾಗಿ ಕೆಸೆಟ್ ತುಂಬಾ ಬೆಲೆ ಬಾಳುವ ಸರ್ಟಿಫಿಕೇಟ್. ಇದು ದೊಡ್ಡ ಪರೀಕ್ಷೆಯನ್ನು ಪಾಸ್ ಮಾಡಿದೆ. ಇದಕ್ಕಿಂತ ಸಣ್ಣ ಪರೀಕ್ಷೆ ಇದು PSI. ಇದು ಅಂತೂ ಕಣ್ಣು ಮುಚ್ಚಿ ಪಾಸ್ ಆಗ್ತಿ ಹೋಗುತ್ತಮ್ಮ ಅಂತಂದೆ. ಆದ್ರೆ PSI ಆದ್ಮೇಲೆ ಸ್ವಲ್ಪ ಗ್ಲಾಮರ್ ಇರ್ತೈತಿ ಅಲ್ರ, ಪೋಸ್ಟಿಗೆ ಅಧಿಕಾರಿ ಇರ್ತೈತಿ. ಹಳ್ಳಿ ಊರಾಗ ಪೊಲೀಸ್ ಅಂದ್ರೆ ಹಿಂಗ ಅದಕ್ಕೊಂದು ದರ್ಪು ಇರ್ಲಿ, ನೀನು ಮಾಡು PSI ಅಂತಂದು. PSI ಅಂತೂ ನೀವು ಪಾಸ್ ಆಗೇ ಆಗ್ತಿ. ನನ್ನ ಶುಭಾಶಯ ನಿನ್ನ ಜೊತೆಗಿದೆ ಸಾಗರ್. ಎಲ್ಲ ಇಡೀ ಕರುನಾಡಿನ ವಿದ್ಯಾರ್ಥಿಗಳಿಗೆ ನೀನು ಬೆಳಕಾಗಬೇಕು. ಈಗ ಆಲ್ರೆಡಿ ಬೆಳಕಾಗಿದ್ದಿ. ಇವರೆಲ್ಲ ಕರುನಾಡಿನ ದೀಪಗಳು. 414 ಜನ ಈ ಬಾರಿ ಪರೀಕ್ಷೆ ಪಾಸ್ ಆದವರು. ಸಾಗರ್, ನಿನ್ನ ಬಗ್ಗೆ ತುಂಬಾ ಅಭಿಮಾನ ಇದೆ. ಸಾಗರ್ ಚೌಗುಲೆ, ನಾನು ಫಸ್ಟ್ ಬ್ಯಾಚ್ ಸ್ಟೂಡೆಂಟ್. ಇವನು
ಆರ್ಡಿನರಿ ಸ್ಟೂಡೆಂಟ್ ಬಟ್ ಈ ಎಕ್ಸ್ಟ್ರಾ ಆರ್ಡಿನರಿ ಕೆಲಸ ಮಾಡಿದ್ದಾನೆ. ನಾನು ಕೂಡ ಆರ್ಡಿನರಿ ಟೀಚರ್ ಬಟ್ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಮಾಡ್ಕೊಂತ ಹೊರಟಿದ್ದೀವಿ. ನೀವು ಕೂಡ ಪ್ಲೀಸ್ ನೋಡ್ರಿ, ಸ್ವಲ್ಪ ಪ್ರೆಷರ್, ಒತ್ತಡವನ್ನ ನಿಭಾಯಿಸುವ ಶಕ್ತಿ ಈಗ ನಿಮ್ಮ ಹತ್ರ ಬರಲೇಬೇಕು. ಒತ್ತಡದ ಸ್ಥಿತಿಗಳನ್ನ ನಿಭಾಯಿಸುವ ಶಕ್ತಿ ಈಗ ನಿಮಗೆ ಬರಲೇಬೇಕು. ಯಾರು ಒತ್ತಡದ ಸ್ಥಿತಿಗಳನ್ನ ಅನುಭವಿಸುತ್ತಾರೋ, ಯಾರು ಒತ್ತಡದ ಸ್ಥಿತಿಗಳನ್ನ ಅನುಭವಿಸುತ್ತಾರೋ, ಯಾರು ಒತ್ತಡದ ಪರಿಸ್ಥಿತಿಗಳನ್ನ ನಿಭಾಯಿಸುತ್ತಾರೋ ಆತನು ಮಾತ್ರ ಯಶಸ್ಸು ಕಂಡಾಗ ಆ ಯಶಸ್ಸಿನ ಒಂದು ನಿಭಾಯಿಸುವ ಶಕ್ತಿ ಕೂಡ ನಿಮಗೆ ಬರುತ್ತದೆ. ಪ್ರೆಷರ್ ಹ್ಯಾಂಡಲ್ ಮಾಡುವಂತ ಕೆಪಾಸಿಟಿ ಈಗ ನೀವು ಬೆಳೆಸ್ಕೊಳ್ಬೇಕು. ಅಂದಾಗ ನೀವು ಯಶಸ್ವಿ ಆದಾಗ ಕೂಡ ಅದರ ಒಂದು ನಾವೇನ್ ಕರಿತೀವಿ ಆ ಯಶಸ್ವಿ ಆದಾಗ ಕೂಡ ಒಂದು ಪ್ರೆಷರ್ ಇರೋದು, ಬಟ್ ಆ ಯಶಸ್ಸನ್ನ ನಿಭಾಯಿಸುವ ಶಕ್ತಿ ಬರೋದು ಈ ಒತ್ತಡದ ಪರಿಸ್ಥಿತಿಗಳಿಂದನೇ. ಸೊ ಪ್ಲೀಸ್ ಬರುವ ಕೆಸೆಟ್ ಎಕ್ಸಾಮ್ 2026ರಲ್ಲಿ ನೀವೆಲ್ಲರೂ ಪರೀಕ್ಷೆ ಪಾಸ್ ಮಾಡಬೇಕು. ಸಾಧ್ಯ ಆದ್ರೆ ನಾನು ಬರೆದಿದ್ದ ಬುಕ್ ಅನ್ನ ತಾವೆಲ್ಲರೂ ತೆಗೆದುಕೊಳ್ಬೇಕು. ಮತ್ತೆ ಇನ್ನೊಮ್ಮೆ ನಮ್ಮ ರಹಿನಾ ಸಿಸ್ಟರ್ಗೆ ತುಂಬು ಹೃದಯದ ಅಭಿನಂದನೆಗಳು. ಅವ್ರು 404ನೇ ವಿದ್ಯಾರ್ಥಿ. ಅವರು ಈ ನಂಬರ್ ಕೂಡ ಅವ್ರು ಕೊಟ್ಟು ಕಳಿಸಿದ್ದಾರೆ, ಸರ್ ಇದು ನನ್ನ ಸೀಟ್ ನಂಬರ್ ಅಂತೇಳಿ. ಇವತ್ತು ಬೆಳಗಿನ ಅವ್ರು ಕಳಿಸಿದ್ದು ಅಂದ್ರೆ ಅವ್ರಿಗೆ ನಾನು ಮೆಸೇಜ್ ಕಳಿಸಿದ್ದು, ನಿನ್ನೆ ಅವ್ರು ಕಳಿಸಿದ್ದು ಮೆಸೇಜ್ ಇವತ್ತು ಅವ್ರಿಗೆ ನಾನು ರಿಪ್ಲೈ ಮಾಡೇನ್ರಿ. ರಹಿನಾ, ನಿಮ್ಗೆ ತುಂಬು ಹೃದಯ ಅಭಿನಂದನೆಗಳು. ಸಾಗರ್, ಆಲ್ ದಿ ಬೆಸ್ಟ್. PSI ನೀನು ಆಗ್ಲೇಬೇಕು ತಮ್ಮ. ಓಕೆ, ಸಾಗರ್ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳು. ಟೋಟಲ್ 414 ಸ್ಟೂಡೆಂಟ್ ಪರೀಕ್ಷೆ ಪಾಸ್ ಮಾಡಿದ್ದಾರೆ. ನಿಮ್ಗೆಲ್ಲರಿಗೂ ಒನ್ಸ್ ಅಗೇನ್ ಹಾರ್ಟಿ ಕಾಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ನಮಸ್ಕಾರ.